ಇವಾಗ ಒಂದು ಹೋಟೆಲ್ಗೆ ಹೋಗಿರ್ತೀರ, ಚೆನ್ನಾಗೆ ಊಟ ಮಾಡ್ತೀರಾ, ಊಟ ಸೂಪರ್ ಆಗಿರುತ್ತೆ. ಆದ್ರೆ ಲಾಸ್ಟ್ ಅಲ್ಲಿ ಡೆಸರ್ಟ್ ಇಲ್ಲ ಸರ್, ನಮ್ ಹೋಟ್ಲಲ್ಲಿ ಸಿಗೋದೇ ಇಷ್ಟು ಅಂತ ಅಲ್ಲಿನ ಸ್ಟಾಫ್ ಹೇಳ್ತಾನೆ. ಊಟ ಇನ್ಕಂಪ್ಲೀಟ್ ಅಂತ ಅನ್ಸಲ್ವಾ? ಇಲ್ಲಾಗಿರೋದು ಅದೇನೆ. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ಪ್ರಯತ್ನಗಳಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೋಗೋಣವಾ? ಅಲಪುಲ ಜಿಮ್ಖಾನ, ಡೈರೆಕ್ಟೆಡ್ ಬೈ ಖಲೀದ್ ರೆಹಮಾನ್, ಸ್ಟಾರರ್ ಬೈ ನಸ್ಲನ್, ಫ್ರಾಂಕೋ ಫ್ರಾನ್ಸಿಸ್, ಬೇಬಿ ಜೀನ್. ಸಿನಿಮಾದಲ್ಲಿ ಇನ್ನ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ. ಹೇಳ್ತಾ ಹೋದ್ರೆ ವಿಡಿಯೋ ದೊಡ್ಡದಾಗ್ತಾ ಹೋಗುತ್ತೆ. ಇನ್ನ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಅಲಪುಲ ಅನ್ನೋ ಊರಲ್ಲಿ ಒಂದು ಓತ್ಲಾ ಗ್ಯಾಂಗ್ ಸೆಕೆಂಡ್ PUC ಫೇಲ್ ಆಗಿರ್ತಾರೆ. ಇವಾಗ ಇವರಿಗೆ ಒಂದು ಐಡಿಯಾ ಬರುತ್ತೆ. ಅದೇನಪ್ಪಾ ಅಂತಂದ್ರೆ, ಸ್ಪೋರ್ಟ್ಸ್ ಕೋರ್ಟ್ದಲ್ಲಿ ಕಾಲೇಜಲ್ಲಿ ಸೀಟ್ನ ಗಿಟ್ಟಿಸ್ಕೊಳ್ಳೋದು. ಅದಕ್ಕೆ ಅವರು ಆಯ್ಕೆ ಮಾಡ್ಕೊಂಡಂತ ಸ್ಪೋರ್ಟ್ ಬಂದು ಬಾಕ್ಸಿಂಗ್. ಬಾಕ್ಸಿಂಗ್ ನಲ್ಲಿ ಅವರು ಗೆದ್ರ ಮತ್ತೆ ಅವ್ರಿಗೆ ಕಾಲೇಜ್ನಲ್ಲಿ ಸೀಟ್ ಸಿಗ್ತಾ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ನನ್ಗೆ ಇಲ್ಲಿ ಇಷ್ಟ ಆಗಿದ್ದು ಇಲ್ಲಿನ ಪ್ಲಾಟ್ ಮತ್ತು ಟ್ರೀಟ್ಮೆಂಟ್ ಚೆನ್ನಾಗಿತ್ತು. ಟಿಪಿಕಲ್ ಮಲಯಾಳಂ ಫಿಲಂ ಮೂವಿ ಮೇಕಿಂಗ್. ಮತ್ತೆ ಇಲ್ಲಿ ಹೀರೋ ಹೀರೋಯಿನ್ ಅಂತೆಲ್ಲ ಯಾರು ಇಲ್ಲ. ಸ್ಕ್ರೀನ್ ಮೇಲೆ ಯಾರು ಬರ್ತಾರೋ ಅವರೇ ಮೇನ್ ಕ್ಯಾರೆಕ್ಟರ್ಸ್. ಇಲ್ಲಿ ಡೈರೆಕ್ಟರ್ ಆಡಿಯನ್ಸ್ ಮೈಂಡ್ ಜೊತೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಆ ರೀತಿ. ಹೀರೋ ಗೆಲ್ತಾನೆ ಅಂತ ಒಂದು ದೇಜಾವೋ ಮೂಮೆಂಟ್ ನ ಕ್ರಿಯೇಟ್ ಮಾಡ್ತಾರೆ. ಇವಾಗ ನಮ್ಗೆಲ್ಲ ಇಲ್ಲಿ ಏನ್ ಅನ್ಸುತ್ತೆ? ಓಕೆ, ನಮ್ ಹೀರೋ ಇಲ್ಲಿ ಗೆದ್ದೇ ಗೆಲ್ತಾನೆ ಅಂತ ಅನ್ಸುತ್ತೆ. ಬಿಕಾಸ್ ಆಲ್ರೆಡಿ ಅದನ್ನ ತೋರ್ಸಿರ್ತಾರೆ ಅಂಡ್ ಮೈಂಡ್ ಅಲ್ಲೂ ಅದೇ ಫಿಕ್ಸ್ ಆಗಿರುತ್ತೆ. ಬಟ್ ಅಲ್ಲಾಗೋದೇ ಬೇರೆ. ಅವನೇ ಗೆದ್ದಿಲ್ಲ, ಇನ್ನು ಇವನ್ ಗೆಲ್ತಾನ ಅಂತ ಅಂದ್ಕೊಂತೀವಿ. ಬಟ್ ಅಲ್ಲೂ ಉಲ್ಟಾ ಮಾಡಿರ್ತಾರೆ. ಹೀಗೆ ಪ್ರತಿಯೊಂದು ಬಾಕ್ಸಿಂಗ್ ಸೀಕ್ವೆನ್ಸಸ್ ಗಳು ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮ್ಯಾಟೋಗ್ರಫಿ, ಎಡಿಟಿಂಗ್, ಮ್ಯೂಸಿಕ್, ಎವ್ರಿಥಿಂಗ್ ಪಿನ್ ಪಾಯಿಂಟ್ ಅಂಟಿಲ್ ದ ಪ್ರೀ ಕ್ಲೈಮ್ಯಾಕ್ಸ್. ಹಾ, ನಮ್ಗಿಲ್ಲೇ ಮೇಜರ್ ಪ್ರಾಬ್ಲಮ್ ಆಗೋದು. ಮಲಯಾಳ ಮೂವೀಸ್ಗಳಲ್ಲಿ ನಮ್ಗೆ ಡೈಜೆಸ್ಟ್ ಆಗದೆ ಇರೋದು ಅಂತಂದ್ರೆ ಅದು ಅವರ ಕ್ಲೈಮ್ಯಾಕ್ಸ್. ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ, ನನಗಂತೂ ವರ್ಕ್ ಆಗ್ಲಿಲ್ಲ ಅಂತ ಹೇಳೋಲ್ಲ, ಆದ್ರೆ ಜಸ್ಟ್ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಪ್ರೇಮುಲು, ಆವೇಶನ್, ಪೊನ್ ಮ್ಯಾನ್, ಮರಣಮಾಸ್, ಹೀಗೆ ಇದರ ಲಿಸ್ಟ್ ತುಂಬಾನೇ ದೊಡ್ಡದಿದೆ. ಅದೇ ಸಾಲ್ಗೆ ಈ ಸಿನಿಮಾನು ಸೇರುತ್ತೆ. ಇದು ಹೇಗಾಯ್ತು ಅಂತಂದ್ರೆ, ಮದ್ವೆ ಎಲ್ಲ ಸೂಪರ್ ಆಗೇ ಇತ್ತು, ಆದ್ರೆ ಮದ್ವೆ ಗಂಡ್ಗೆ ಅದೇ ಇಲ್ಲ ಅನ್ನೋ ತರ ಆಗೋಯ್ತು. ಸೀರಿಯಸ್ಲಿ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಎಲ್ಲಾನು ಬಿಟ್ಬಿಡ್ತಾರೆ. ಅಂದ್ರೆ ನೀವ್ ಏನಾದ್ರೂ ಫೀಲ್ ಮಾಡ್ಕೋಬಹುದಲ್ಲಿ. ಯೂಶಲಿ ಇಂಥ ಸಿನಿಮಾ ಕ್ಲೈಮ್ಯಾಕ್ಸ್ ಗಳ ಬಗ್ಗೆ ನನಗೆ ಅಬ್ಜೆಕ್ಷನ್ಸ್ ಇದ್ದಿದ್ದೆ. ಓವರ್ ಆಲ್ ಆಗಿ ಸಿನಿಮಾ ಹೇಗಿತ್ತು ಅಂತ ನನ್ನ ಕೇಳಿದ್ರೆ ಆವರೇಜ್ ಆಗಿತ್ತು ಅಂತ ಹೇಳ್ತೀನಿ. ಒಳ್ಳೆ ಕಾಮಿಡಿ ಇದೆ, ಫನ್ ಇದೆ, ಬಟ್ ಅದೇ ಇರ್ಲಿಲ್ಲ. ಇನ್ನು ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತ ಅಂದ್ರೆ ಸೋನಿ ಲೈವ್ ಸ್ಟಾರ್ ನಮ್ಮ ಕನ್ನಡ ಭಾಷೆಯಲ್ಲೇ ಅವೈಲೇಬಲ್ ಇದೆ, ಈಗಲೇ ಹೋಗಿ ನೋಡಿ ಅಂತ ಹೇಳ್ತೀನಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.